ವಾಂಗ್ಚುಕ್ ಅವರ ಜೊತೆ ನಾವಿದ್ದೇವೆ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಪ್ರಮುಖ ಬೇಡಿಕೆಗಳಿದಾವೆ. ನಾವು ಒಂದೇನಪ್ಪ ಅಂದರೆ ನೀಟ್ ಆಕ್ರಮದ ತನಿಖೆ ಆಗಬೇಕು. ಎರಡನೇದು ಕೇಂದ್ರ ಸಚಿವ ಧರ್ಮೇಂದ್ರ ಏನದಲ್ಲ ಅವರು ರಾಜೀನಾಮೆಯನ್ನು ಕೊಡಬೇಕು. ಮೂರನೇದು ಏನದಲ್ಲ ನಮ್ಮ ಸೋನಂ ವಾಂಗ್ಚುಕ್ ಅವರು ಏನದಲ್ಲ ಬದುಕಬೇಕು ಅನ್ನುವಂಥ ಬೇಡಿಕೆ ಇಟ್ಟು ಹೋರಾಟ ಮಾಡ್ತಕ್ಕಂಥದ್ದೇ. ಇವತ್ತು ಕೇಂದ್ರ ಸರ್ಕಾರದ ಕೆಟ್ಟ ಪ್ರವೃತ್ತಿಯನ್ನು ಖಂಡಿಸಿ ದೇಶಾದ್ಯಂತ ದೊಡ್ಡ ಪ್ರಮಾಣದ ಚಳವಳಿಗಳು ನಡೆದವು. ಅದೇ ರೀತಿ ಜಂತರ್ ಮಂತರ್ನಲ್ಲಿ ಕೂಡ ಹೋರಾಟ ನಡೆದಿರತಕ್ಕಂಥದ್ದಿದೆ. ಈ ಹೋರಾಟ ನಡೆದಂಥ ಸಂದರ್ಭದಲ್ಲಿ ಒಂದು ಸರ್ಕಾರ ಅನ್ನುವಂಥದ್ದೇನಿದೆಯಲ್ಲ, ಸೌಜನ್ಯಕ್ಕಾದರೂ ಹೋಗಿ ಚಳವಳಿಗಾರರನ್ನ ಭೇಟಿ ಮಾಡಿ ಅವರ ಸಮಸ್ಯೆ ಏನಿದೆ ಅನ್ನುವಂಥ ಕೇಳುವಂಥದ್ದನ್ನಾದರೂ ಮಾಡಬೇಕು. ಆದರೆ ಮೋದಿ ಸರ್ಕಾರ ಏನಿದೆಯಲ್ಲ, ತೀರಾ ಮನಸತ್ವ ಇಲ್ಲದೆ ಇರತಕ್ಕಂಥ ಈ ಸರ್ಕಾರ ಚಳವಳಿ ಮಾಡ್ತಕ್ಕಂಥವರನ್ನ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಕ್ಕಂಥದ್ದು, ಒಂದು ಚಳವಳಿಯನ್ನು ದಮನ ಮಾಡ್ತಕ್ಕಂಥ ರೀತಿಯೊಳಗೆ ಆಡಳಿತವನ್ನು ನಡೆಸ್ತಕ್ಕಂಥದ್ದಿದೆ. ಇವತ್ತು ಸೋನಂ ವಾಂಗ್ಚುಕ್ ಅವರನ್ನು ಒತ್ತಾಯಪೂರ್ವಕವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿರ್ತಕ್ಕಂಥದ್ದಿದೆಯಲ್ಲ, ಇದು ಏನಪ್ಪ ಅಂದರೆ ಸಮಸ್ಯೆಗೆ ಪರಿಹಾರ ಅಲ್ಲ. ನಾನು ಅತ್ಯಂತ ಆಕ್ರೋಶದಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ಇವತ್ತು ಮಕ್ಕಳು ಕಣ್ಣಲ್ಲಿ ಕನಸುಗಳನ್ನು ತುಂಬಿಕೊಂಡು ಭವಿಷ್ಯದ ಬಗ್ಗೆ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಓದ್ತಾರೆ. ತಂದೆ ತಾಯಿಯಂದರು ತಮ್ಮ ಮಕ್ಕಳ ಬಗ್ಗೆ ಬಲವಾದದ್ದನ್ನು ಕಲ್ಪಿಸಿಕೊಂಡು ಕನಸುಗಳನ್ನು ಕಟ್ಕೊಂಡು ಮಕ್ಕಳನ್ನು ಬೆಳೆಸ್ತಾರೆ. ಆದರೆ ಈ ದೇಶದ ಸರ್ಕಾರ ಪರೀಕ್ಷೆಯನ್ನು ನಡೆಸುವಂತಹ ಕನಿಷ್ಠ ಯೋಗ್ಯತೆಯೂ ಇಲ್ಲದ ಹಾಗೆ ಇವರು ತಮ್ಮ ಐಷಾರಾಮಿ ಒಂದು ನಗುವಿನಲ್ಲಿ ಮತ್ತು ದೊಡ್ಡ ದೊಡ್ಡ ಬಂಡವಾಳಶಾಹಿ ಕಂಪನಿಗಳ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವಂತಹ ಯೋಜನೆಗಳನ್ನು ಮಾಡೋಕ್ಕೆ ಹೋಗ್ತಾರೆ. ನಾಚಿಕೆಗೇಡಿನ ವಿಷಯ ಏನು ಅಂತಂದರೆ, ಇವತ್ತು ಪ್ರಜಾವಾಣಿಯ ಒಂದು ಬರಹಗಾರರು ಒಂದು ಎಡಿಟೋರಿಯಲನ್ನು ಬರೆದಿದ್ದಾರೆ. ನಾನು ಅದನ್ನು ದಾಖಲಿಸ್ತಾ ಇದ್ದೇನೆ, ಉಲ್ಲೇಖಿಸ್ತಾ ಇದ್ದೇನೆ. ಏನು ಅಂತಂದರೆ, ಈ ದೇಶದ ಪ್ರಧಾನಿ ತನ್ನ ಜೇಬಿನಲ್ಲಿ ಚಾಕ್ಲೇಟನ್ನು ಇಟ್ಕೊಂಡು ಹೋಗಿ ಇಟಲಿ ದೇಶದ ಪ್ರಧಾನಮಂತ್ರಿಗೆ ಚಾಕ್ಲೇಟ್ ತಿನ್ನಿಸೋದಕ್ಕೆ ನಗ್ತಾ ಚಾಕ್ಲೇಟ್ ತಿನ್ನಿಸೋದಕ್ಕೆ ಬರ್ತದೆ. ಆದರೆ ನಮ್ಮ ದೇಶದ ಸಂಸತ್ತಿನಿಂದ ಕೆಲವೇ ದೂರದಲ್ಲಿರ್ತಕ್ಕಂಥ ಜಂತರ್ ಮಂತರ್ನಲ್ಲಿ 20 ದಿನಗಳಿಂದ ಉಪವಾಸ ಕೂತ್ಕೊಂಡಿರ್ತಕ್ಕಂಥ ಈ ದೇಶದ ಒಬ್ಬ ವಿಜ್ಞಾನಿ, ಪರಿಸರ ತಜ್ಞ, ಜನರ ಪರವಾಗಿ ಮಕ್ಕಳ ಪರವಾಗಿ ಉಪವಾಸ ಕೂತ್ಕೊಂಡಿದ್ದಾನೆ. 10 kg ತೂಕ ಆತನಲ್ಲಿ ಕಡಿಮೆ ಆಗಿದೆ ಅಂತಂದರೆ ಆತನಿಗೆ ಒಂದು ಎಳೆನೀರು ಕುಡಿಸುವಂತಹ ಕನಿಷ್ಠ ಮನುಷ್ಯತ್ವ ಇಲ್ಲದ ಮನುಷ್ಯ ಇವತ್ತು ಈ ದೇಶದ ಪ್ರಧಾನಮಂತ್ರಿಯ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ ಅಂತಂದರೆ ಇದು ಈ ದೇಶದ ಒಂದು ಕಳಂಕ. ಇವರು ಒಂದು ದೇಶಕ್ಕೆ ಒಂದು ಕಳಂಕ ಅಂತ ಹೇಳಿ ಮಾತನ್ನು ನಾವು ಹೇಳಬೇಕಾಗ್ತದೆ. ಈ ಕೂಡಲೇ ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಮಂತ್ರಿ ಸ್ಥಾನದಿಂದ ರಾಜೀನಾಮೆಯನ್ನು ಕೊಡಲೇಬೇಕು ಅಂತೇಳಿ ನಾನು ಆ ಮಕ್ಕಳ ಪರವಾಗಿ, ಈ ನಾಡಿನ ಒಬ್ಬ ಲೇಖಕನಾಗಿ, ಚಿಂತಕನಾಗಿ ಮಕ್ಕಳ ಪರವಾಗಿ ನಾನು ಆಗ್ರಹಿಸ್ತಾ ಇದ್ದೇನೆ. ಈ ಕೆಲಸಗಳನ್ನು, ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಅಂಥ ಒಬ್ಬ ಹೋರಾಟಗಾರ ಇವತ್ತು ನೀಟಿನ ಅಕ್ರಮವನ್ನು ಮತ್ತು ವಿದ್ಯಾರ್ಥಿಗಳ ಭವಿಷ್ಯದ ವಿಚಾರವಾಗಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಂಥ ಒಬ್ಬ ಸೋನಂ ವಾಂಗ್ಚುಕ್ ಅವರು 20 ದಿವಸದಿಂದ ಉಪ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದು, ಅವರು ಇವತ್ತು ಜೀವನ ಮರಣದ ಮಧ್ಯೆ ಹೋರಾಟ ಮಾಡ್ತಾ ಇದ್ರು ಸಹ ಈ ದೇಶದ ಪ್ರಧಾನಮಂತ್ರಿಗಳಿಗೆ ಲಕ್ಷ್ಯ ಇಲ್ಲ, ಅವರಿಗೆ ಕಿವಿ ಇಲ್ಲ, ನೋಡಲಿಕ್ಕೆ ಕಣ್ಣು ಇಲ್ಲ ಅನ್ನುವಂಥ ರೀತಿಯೊಳಗಿದ್ದಾರೆ. ಅದೇ ರೀತಿಯಾಗಿ ಏನು ಶಿಕ್ಷಣ ಸಚಿವ ಪ್ರಧಾನವರಿದ್ದಾರೆ, ಪ್ರಧಾನವರು ರಾಜೀನಾಮೆಯನ್ನು ಬಯಸಿ ದೇಶದ ಹಲವು ಕಡೆ ವಿದ್ಯಾರ್ಥಿ ಸಂಘಟನೆಗಳು ಹೋರಾಟ ಮಾಡಿದ್ರು ಸಹಿತ ಆ ಒಂದು ಹೋರಾಟಕ್ಕೂ ಬೆಂಬಲವನ್ನು ಕೊಡದೆ, ಬೆಲೆಯನ್ನು ನೀಡದೆ ಇವತ್ತು ಕೇಂದ್ರ ಸರ್ಕಾರ ನಡೆದುಕೊಳ್ತಾರಂಥ ರೀತಿಯನ್ನು ನಾವು ಖಂಡಿಸ್ತಾ ಇದ್ದೀವಿ. ಸೋನಂ ವಾಂಗ್ಚುಕ್ ಅವರಿಗೆ ಬೆಂಬಲವನ್ನು ಕೊಟ್ಟು ಈ ಹೋರಾಟವನ್ನು ಇಲ್ಲೂ ಕೂಡ ಒಂದು ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರ ಕಣ್ಣು ತೆರೆದಿದ್ದರೆ ಇಡೀ ದೇಶ ನಿಮ್ಮ ವಿರುದ್ಧ ತಿರುಗಿ ಬೀಳುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇವೆ. 1975 ಒಳಗಡೆ ಈ ದೇಶದಲ್ಲಿ ಎಮರ್ಜೆನ್ಸಿ ಏನು ಘೋಷಣೆಯಾಗಿತ್ತು, ಅದ್ರ ವಿರುದ್ಧ ಈ ದೇಶದ ಜನ ಎಲ್ಲ ಇದ್ಕೊಂಡು ಹೋರಾಟ ಮಾಡಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಆಮೇಲೆ ಅಣ್ಣಾ ಹಜಾರೆ ಅವರು ಈ ದೇಶದೊಳಗಡೆ ಉಪವಾಸ ಸತ್ಯಾಗ್ರಹ ಮಾಡಿದಾಗಲೂ ಕೂಡ ಅವರು ಬೆಂಬಲಿಸಿ ಹೋರಾಟಗಳು ಮಾಡಿದ್ದನ್ನು ನೋಡ್ತಾ ಇದ್ದಾರೆ. ಅವಾಗೆಲ್ಲ ಈ ಹೋರಾಟಗಳನ್ನು ದೇಶದ್ರೋಹದ ಹಾಗೆ ನೋಡಿರುವಂಥ ಉದಾಹರಣೆಗಳಿಲ್ಲ. ಆದರೆ ಇವತ್ತು ಜಂತರ್ ಮಂತರ್ ಒಳಗಡೆ ವಿದ್ಯಾರ್ಥಿಗಳ ಹಿತಾಸಕ್ತಿಗಳನ್ನ ಇಟ್ಕೊಂಡು, ಅವ್ರ ಭವಿಷ್ಯವನ್ನು ಇಟ್ಕೊಂಡು, ನೀಟ್ ಪರೀಕ್ಷೆಯಲ್ಲಿ ಏನು ಅಕ್ರಮ ಆಗ್ತಾ ಇದೆ, ಸೋರಿಕೆ ಆಗ್ತಾ ಇದೆ, ಅಲ್ಲಿ ಹೊಣೆಗಾರಿಕೆಯನ್ನು ಅರ್ಥ ಮಾಡ್ಕೊಂಡು ಕೇಂದ್ರ
ಶಿಕ್ಷಣ ಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ತಿಳ್ಕೊಂಡು ಏನು ವಿದ್ಯಾರ್ಥಿಗಳು ಬೇರೆ ಬೇರೆ ಸಂಘಟನೆ ವಿದ್ಯಾರ್ಥಿಗಳು ಕಳೆದ 2 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟವನ್ನು ಬೆಂಬಲಿಸಿ ಕಳೆದ 20 ದಿನಗಳಿಂದ ಲಡಾಖಿನ ಮಾನವ ಪ್ರೇಮಿಯಾಗಿರ್ತಕ್ಕಂಥ ಬೇರೆ ಬೇರೆ ಜನೋಪಯೋಗಿ ಕೆಲಸ ಮಾಡಿರ್ತಕ್ಕಂಥ ಸೋನಮ್ ವಾಂಗ್ಚುಕ್ ಅವರು ಹೋರಾಟ ಮಾಡ್ತಾ ಇರುವಾಗ ಈ ಎಲ್ಲ ಹೋರಾಟವನ್ನು ವಿದ್ಯಾರ್ಥಿಗಳ ಹೋರಾಟವನ್ನು ವಾಂಗ್ಚುಕ್ಕರ ಹೋರಾಟವನ್ನು ದೇಶದ್ರೋಹದ ಹಾಗೆ ನೋಡ್ತಕ್ಕಂಥ ಈ ಕೇಂದ್ರ ಸರ್ಕಾರ ಒಂದು ನಿರ್ಲಜ್ಜ ಸರ್ಕಾರ ಅನ್ನೋದನ್ನು ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಅದಕ್ಕೆ ಏನು ಸಂವೇದನೆ ಇಲ್ಲ, ನೈತಿಕತೆ ಇಲ್ಲ. ನೈತಿಕತೆಯನ್ನು ಕಳ್ಕೊಂಡಿರುವಂಥ ಕಾಲಘಟ್ಟದೊಳಗೆ ನಾವು ಇದ್ದೀವಿ ಅಂತ ಅನ್ನಿಸ್ತದೆ. ಈ ಕೇಂದ್ರ ಸರ್ಕಾರ ಅಂಥ ನೈತಿಕತೆಯನ್ನು ಹೊತ್ತುಕೊಂಡು ಆ ಕೇಂದ್ರ ಶಿಕ್ಷಣ ಮಂತ್ರಿ ಆಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕಾಯಿತು. ಅದು ಆಗ್ತಾ ಇಲ್ಲ ಅನ್ನೋದನ್ನು ನಾವು ಗಮನಿಸ್ಕೊಳ್ತಾ ಇದ್ದೀವಿ. ಇದರ ವಿರುದ್ಧ ದೇಶದಾದ್ಯಂತ ಜನ ಎಚ್ಚೆತ್ತುಕೊಂಡು ಈ ಲಜ್ಜಿಗೇಡಿ ಸರ್ಕಾರದ ವಿರುದ್ಧ ದೊಡ್ಡದಂಥ ಹೋರಾಟವನ್ನು ಕಟ್ಟಬೇಕು. ಆ ದಿಶೆಯೊಳಗಡೆ ಇವತ್ತು ಕೊಪ್ಪಳದಲ್ಲಿ ಎಲ್ಲ ಗೆಳೆಯರು ಸೇರಿಕೊಂಡು ಸೋನಮ್ ವಾಂಗ್ಚುಕ್ ಅವರನ್ನು ವಿದ್ಯಾರ್ಥಿಗಳ ಚಳವಳಿಯನ್ನು ಬೆಂಬಲ ಮಾಡಲು ಹೋರಾಟ ನಡೀತದೆ. ಅದರೊಳಗಡೆ ನಾವೆಲ್ಲ ಇದ್ದೀವಿ ಅಂತ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.